ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬೀದರ್ ಜಿಲ್ಲಾ ಸಂಚಾರಿ ಪೊಲೀಸ್ ಠಾಣಾ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಸಂಚಾರಿ ನಿಯಮಗಳ ಪಾಲನಾ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ ನಿರ್ದೇಶನದಂತೆ ಬೀದರ್ನ ವಿವಿಧ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರೊಂದಿಗೆ ನಗರದ ವಿವಿಧೆಡೆ ಸಾರ್ವಜನಿಕರಿಗೆ ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಈ ಬಗ್ಗೆ ಮಾತನಾಡಿರುವ ಪೊಲೀಸ್ ಉಪಾಧೀಕ್ಷಕ ಶಿವನಗೌಡ ಪಾಟೀಲ್, ಡಿಸೆಂಬರ್ ತಿಂಗಳಲ್ಲಿ ಬೀದರ್ ಪೊಲೀಸರ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಸಂಚಾರಿ ನಿಯಮಗಳ ಪಾಲನಾ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಕುಡಿದು ವಾಹನ ಚಲಾಯಿಸಬಾರದು, ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸಬಾರದು, ದ್ವಿಚಕ್ರ ವಾಹನ ಚಲಾವಣೆ ಮಾಡುವಾಗ ತಪ್ಪದೇ ಹೆಲ್ಮೆಟ್ ಹಾಕಿಕೊಂಡು ವಾಹನ ಚಲಾವಣೆ ಮಾಡಬೇಕು, ಚಿಕ್ಕ ಮಕ್ಕಳಿಗೆ ವಾಹನ ಕೊಡಬಾರದು, 3-4 ಜನರನ್ನು ಬೈಕ್ ಮೇಲೆ ಕೂರಿಸಿಕೊಂಡು ವಾಹನ ಚಲಾಯಿಸಬಾರದು, 4 ಗಾಲಿ ವಾಹನ ಚಲಾಯಿಸುವಾಗ ತಪ್ಪದೇ ಸೀಟ್ ಬೆಲ್ಟ್ ಹಾಕಿಕೊಳ್ಳಬೇಕು ಹಾಗೂ ಇನ್ನೂ ಅಗತ್ಯವಾದ ಸಲಹೆ ಸೂಚನೆ ನೀಡಿ ಅಪರಾಧ ಮಾಸಾಚರಣೆ ಮಾಡಿ ಸಾರ್ವಜನಿಕರಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ನಾವು ಈ 2024 ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಬೀದರ್ ನಗರದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಅಪರಾಧ ತಡೆ ಮಾಸಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. ಈ ಮಾಸಾಚರಣೆ ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಸಾರ್ವಜನಿಕರಲ್ಲಿ ಈ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡೋ ಬಗ್ಗೆ, ಹೆಲ್ಮೆಟ್ ಹಾಕ್ಕೊಂಡು ತಮ್ಮ ಒಂದು ಲೈಫನ್ನು ಯಾವ ರೀತಿ ಸೇವ್ ಮಾಡ್ಕೋಬೇಕು, ಆಮೇಲೆ ಮೊಬೈಲ್ ಯೂಸ್ ಮಾಡ್ತಾ ವಾಹನಗಳನ್ನು ಚಲಾಯಿಸಬಾರ್ದು, ಮದ್ಯಪಾನ ಮಾಡಿ ವಾಹನಗಳು ಚಲಾಯಿಸಬಾರ್ದು, ಇದೇ ರೀತಿ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟು, ವೀಲಿಂಗು ಈ ಥರ ಮಾಡಿ ಹುಡುಗಾಟಿಕೆ ಮಾಡಿ ವಾಹನವನ್ನು ಚಲಾಯಿಸಿ ತಮ್ಮ ಜೀವವನ್ನು ಹಾಳು ಮಾಡ್ಕೋಬಾರ್ದನ್ನ ಕಾರಣಕ್ಕಾಗಿ ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಏನಪ್ಪ ಅಂದ್ರೆ ಕಾಲನಿಗಳಲ್ಲಿ ಏನಪ್ಪ ಅಂದರೆ ಕೆಲವು ಅಪರಿಚಿತ ವ್ಯಕ್ತಿಗಳು ಏನಪ್ಪ ಕಾಲನಿಗಳಲ್ಲಿ ತಿರುಗಾಡಿ ಏನಪ್ಪ ಅಂದ್ರೆ ಅಲ್ಲಿ ಮನೆಯನ್ನು ವಾಚ್ ಮಾಡಿ ಕಳ್ಳತನ ಮಾಡ್ತಕ್ಕಂಥ ಕೆಲವು ಘಟನೆ ಕೂಡ ನ್ಯೂಟನ್ ಏರಿಯಾದಲ್ಲಿ ನಡೆದಿದೆ. ಅದಕ್ಕೆ ಸಾರ್ವಜನಿಕರನ್ನ ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಏನಂದರೆ ಯಾರೇ ತಮ್ಮ ಕಾಲನಿಯಲ್ಲಿ ಅಪರಿಚಿತ ವ್ಯಕ್ತಿಗಳು ಸಂಶಯ ರೀತಿಯಲ್ಲಿ ತಿರುಗಾಡ್ತಕ್ಕಂಥ ಹೆಣ್ಮಕ್ಳು ಗಂಡಸರು ಕಂಡು ಬಂದಲ್ಲಿ ಕಾಲನಿ ಜನರು ತಾವೇ ಖುದ್ದಾಗಿ ಅವ್ರಿಗೆ ಮಾತಾಡಿಸ್ಬೇಕು. ಯಾರು ನೀವು ಎಲ್ಲಿ ಹೊಂಟೀರಿ ಮಾತಾಡಿಸ್ಬೇಕು. ಮಾತಾಡಿಸಿ ಸಂಶಯ ಬಂದರೆ ತಕ್ಷಣ ಏನಪ್ಪ ಅಂದ್ರೆ ತಾವು ಸಂಬಂಧಪಟ್ಟ ಪೊಲೀಸ್ ಠಾಣೆಗಾಗಲಿ ಅಥವಾ ಕಂಟ್ರೋಲ್ ರೂಮ್ಗೆ ಮಾಹಿತಿ ತಿಳಿಸಿದ್ರೆ ತಕ್ಷಣ ನಾವು ಕ್ರಮ ಕೈಗೊಳ್ತೇವೆ. ಅದೇ ರೀತಿ ಏನಪ್ಪ ಅಂದರೆ ಮಕ್ಕಳ ಹಕ್ಕುಗಳ ಬಗ್ಗೆ, ಮಹಿಳೆಯರ ಹಕ್ಕುಗಳ ಬಗ್ಗೆ, ದಲಿತರ ಹಕ್ಕುಗಳ ಬಗ್ಗೆ, ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನರ ಹಕ್ಕುಗಳ ಬಗ್ಗೆ ಮತ್ತು ಕಳ್ಳತನಗಳ ಬಗ್ಗೆ ಈ ರೀತಿ ಎಲ್ಲ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಸಲುವಾಗಿ ನಾವು ಸಿಟಿಯಲ್ಲಿ ಎಲ್ಲ ಪೊಲೀಸ್ ಠಾಣೆಯಿಂದ ಒಂದೊಂದು ಆಟೋ ರಿಕ್ಷಾದಲ್ಲಿ 5 ಆಟೋ ರಿಕ್ಷಾಗಳಲ್ಲಿ ಸಿಟಿಯಲ್ಲಿ ನಮ್ಮ ಪೂರಾ ಸಿಟಿಯಲ್ಲಿ ಏನಪ್ಪ ಅಂದ್ರೆ ಅವೇರ್ನೆಸ್ ಕಾರ್ಯಕ್ರಮ ಹಮ್ಮಿಕೊತಾ ಇದ್ದೀವಿ. ಸಾರ್ವಜನಿಕರು ಅದನ್ನು ಕೇಳಿಕೊಂಡು ತಮ್ಮ ಆತ್ಮ, ತಮ್ಮ ಜೀವ ಮತ್ತು ತಮ್ಮ ಪ್ರಾಪರ್ಟಿಗಳನ್ನು ರಕ್ಷಣೆ ಮಾಡ್ಕೋಬೇಕಂತೇಳಿ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನಮ್ಮ ಬೀದರ್ ಉಪವಿಭಾಗ ಪೊಲೀಸ್ ವತಿಯಿಂದ ನಾನು ನನ್ನೆಲ್ಲ ಅಧಿಕಾರಿಗಳ ಮತ್ತು ಸಿಬ್ಬಂದಿ ಪರವಾಗಿ ಕೋರಿಕೊಳ್ತೇನೆ. ನಮಸ್ಕಾರ.